ನಮಸ್ಕಾರ ವಿದ್ಯಾರ್ಥಿಗಳೇ, ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ವಿಜಾತಿ ಒತ್ತಕ್ಷರ ಪದಗಳು ಎಂದರೆ ಒಂದು ವ್ಯಂಜನಾಕ್ಷರಕ್ಕೆ ಬೇರೆ ಜಾತಿಯ ವ್ಯಂಜನಾಕ್ಷರ ಒತ್ತಕ್ಷರವಾಗಿ ಬರುವುದನ್ನು ವಿಜಾತಿ ಒತ್ತಕ್ಷರ ಎಂದು ಕರೆಯುತ್ತೇವೆ. ಮಧ್ಯಮ ದಾಗೆ ಯಾವ ಒತ್ತಕ್ಷರವನ್ನು ನೋಡ್ತಾ ಇದ್ದೀವಿ. ಅಗ್ರ ಗಾಗೆ ರಾ ಒತ್ತಕ್ಷರವನ್ನು ನೋಡ್ತಾ ಇದ್ದೀವಿ ಇಲ್ಲಿ. ಆದ್ದರಿಂದ ಇದೊಂದು ವಿಜಾತಿ ಒತ್ತಕ್ಷರ ಪದ ಆಗಿದೆ. ಅಲ್ಮಿಡಿ ಲಾಗೆ ಮಾ ಒತ್ತಕ್ಷರ ಬಂದಿರೋದ್ರಿಂದ ಇದೊಂದು ವಿಜಾತಿ ಒತ್ತಕ್ಷರ ಪದ ಆಗಿದೆ. ಅಲ್ಮಿಡಿ. ಸಮಸ್ಯೆ ಸಾಗೆ ಯಾ ಒತ್ತಕ್ಷರ, ಇದು ಕೂಡ ವಿಜಾತಿ ಒತ್ತಕ್ಷರ ಪದ ಆಗಿದೆ. ಸಾ ಅಕ್ಷರಕ್ಕೆ ಯಾ ಒತ್ತಕ್ಷರ. ತಜ್ಞ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಜಾಗೆ ನ್ಯಾ ಒತ್ತಕ್ಷರವಾಗಿ ಬಂದಿರೋದನ್ನು. ಬ್ಯಾಂಕ್ ಪದಕ್ಕೆ ಬಾಗೆ ಯಾ ಒತ್ತಕ್ಷರ ವಿಜಾತಿ ಒತ್ತಕ್ಷರ ಬಂದಿರೋದನ್ನು ನಾವು ನೋಡ್ತಾ ಇದ್ದೀವಿ. ಬಾಗೆ ಯಾ ಒತ್ತಕ್ಷರ. ಜನ್ಮ ನಾಗೆ ಮಾ ಒತ್ತಕ್ಷರ ಬಂದಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ, ವಿಜಾತಿ ಒತ್ತಕ್ಷರ ಪದವನ್ನು. ಮರ್ಮ ಮಾಗೆ ರಾ ಒತ್ತಕ್ಷರ ಬಂದಿರೋದನ್ನು ನೋಡ್ತಾ ಇದ್ದೀವಿ, ವಿಜಾತಿ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಪದವನ್ನು. ಧಾರ್ಮಿಕ ಮಾಗೆ ರಾ ಒತ್ತಕ್ಷರ ಬಂದಿರೋದನ್ನು ನೋಡ್ತಾ ಇದ್ವಿ, ವಿಜಾತಿ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಪದವನ್ನು. ದಕ್ಷಿಣ ಕಾಗೆ ಶ ಒತ್ತಕ್ಷರ ಬಂದಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ, ಆದ್ದರಿಂದ ಇದೊಂದು ವಿಜಾತಿ ಸಂಯುಕ್ತಾಕ್ಷರ ಆಗಿದೆ. ರಕ್ಷಣೆ ಕಾಗೆ ಶ ಒತ್ತಕ್ಷರ ವಿಜಾತಿ ಒತ್ತಕ್ಷರ ಬಂದಿರೋದನ್ನು ನೋಡ್ತಾ ಇದ್ದೀವಿ. ಇದಾಗಿದೆ ವಿಜಾತಿ ಒತ್ತಕ್ಷರ ಎಂದರೇನು ಉದಾಹರಣೆ. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.